ಕೂಡಿ ಇವತ್ತಿನ ಈ ಸಮಾರಂಭದ ಧ್ವಜಾರೋಹಣವನ್ನು ನೆರವೇರಿಸಿ ಸಂದೇಶವನ್ನ ನೀಡಿರ್ತಕ್ಕಂಥ ಮಾನ್ಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚಿದಾನಂದ್ ಗುರುಸ್ವಾಮಿ ಅವರೇ, ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ BS ಕೌಲಿ ಅವರೇ, ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಕಾಳೆ ಅವರೇ, ನೂತನವಾಗಿ ಇಂಡಿ ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಜಿತ್ ಧನ್ಶೆಟ್ಟಿ ಅವರೇ, ಮಾನ್ಯ ತಹಶೀಲ್ದಾರು ಮತ್ತು ಎಲ್ಲ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಕೂಡ್ಶೆಟ್ರೆ, ಪೊಲೀಸ್ ಡಿವೈಎಸ್ಪಿ ಆಗಿರ್ತಕ್ಕಂಥ ಸದಾಶಿವ ಕಟ್ಟಿಮನಿ ಅವರೇ, ಇಂಡಿ ನೂತನವಾಗಿ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಪೂಜಾರಿ ಅವರೇ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರೇ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಯಾವತ್ತೂ ಗೌರವಾನ್ವಿತ ಅತಿಥಿಗಳಲ್ಲಿ ಕೂಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರೇ, ಅಧಿಕಾರಿ ಬಂಧುಗಳೇ, ದೇಶಾಭಿಮಾನಿಗಳೇ, ಈ ಭಾಗದ ಎಲ್ಲ ಗೌರವಾನ್ವಿತ ಆತ್ಮೀಯರೇ, ಮಾಧ್ಯಮದ ಗೆಳೆಯರೇ, ಇಡೀ ದೇಶ ಇವತ್ತು 140 ಕೋಟಿ ಜನ ಸಂಭ್ರಮದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ. ಅದರ ಕಾರಣ ಮೊದಲಿಗೆ ನಾವು ಪೂಜೆಯನ್ನ ನೆರವೇರಿಸಿದೀವಿ ಅಂತ ಅನೇಕ ಹುತಾತ್ಮರನ್ನ ಸ್ಮರಿಸ್ತಕ್ಕಂಥ ದಿವಸ. ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ ಇವತ್ತು ನಾವೆಲ್ಲ ಜ್ಞಾಪಿಸ್ಕೋಬೇಕಾಗ್ತದೆ. ಅವರು 80 ವರ್ಷಗಳ ಹಿಂದೆ 106 ವರ್ಷ ಬ್ರಿಟಿಷರ ಜೊತೆಗೆ ಹೋರಾಟವನ್ನು ಮಾಡಿ ಕೊನೆಗೆ ಅಹಿಂಸೆ ಮೂಲಕ ಗಾಂಧೀಜಿಯವರ ಶಾಂತಿಯ ಸಂದೇಶದ ಮೂಲಕ ಸ್ವತಂತ್ರವನ್ನು ಏನು ತಂದು ಕೊಟ್ಟರು. ಆ ಎಲ್ಲ ಮಾನ್ಯರನ್ನ ಸ್ಮರಣೆಯನ್ನು ಮಾಡಿ ಅವರ ಕೊಟ್ಟಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸುವಲ್ಲಿ ನಾವೇನು ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪದೊಂದಿಗೆ ಈ ಆಚರಣೆಗಳನ್ನ ಮಾಡಬೇಕಾಗ್ತದೆ. ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರ ಈ ದೇಶದ ಇತಿಹಾಸವನ್ನ ಗಮನಿಸಬೇಕಾಗ್ತದೆ. ನಾವೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು, ಸ್ವಾತಂತ್ರ್ಯದ ನಂತರ ಈ ದೇಶವನ್ನು ಆಳಿರ್ತಕ್ಕಂಥ ಅನೇಕ ಯುಗ ಪುರುಷರು ಈ ನಾಡಿಗೆ, ಈ ದೇಶಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾರತ ಬಹಳ ವಿಭಿನ್ನವಾದಂತಹ ದೇಶ ಇದೆ. ಈ ಪ್ರಪಂಚದಲ್ಲಿ ತನ್ನದೇ ಆದ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ದೇಶ ಇದು. ಈ ದೇಶದ ಸ್ವಾಭಿಮಾನದ ಪ್ರತೀಕವಾಗಿ ಇವತ್ತೇನು ಸರ್ವರಿಗೂ ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಅದರ ರೀತಿಯಲ್ಲಿ ನಾವು ಇವತ್ತು ಸಾಗ್ತಾ ಇದ್ದೀವಿ. ಪ್ರಪಂಚದಲ್ಲಿ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ರೆ ಅದಕ್ಕೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ಆ ಸಂವಿಧಾನದ ಪ್ರತಿರೂಪದಲ್ಲಿ ನಾವೆಲ್ಲ ಬಾಳಿ ಬದುಕಬೇಕಾದ್ರೆ ಸಮಾನತೆಯಿಂದ, ಸರ್ವರಿಗೂ ಸಮಬಾಳು ಸೈದ್ಧಾಂತಿಕ ಚಿಂತನೆಯಿಂದ ನಾವೆಲ್ಲ ಬಾಳಿ ಈ ದೇಶದ ಭವಿಷ್ಯವನ್ನು ರೂಪಿಸಬೇಕಾಗಿದೆ. ಈ ದೇಶಕ್ಕೆ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಿಯಾಗಿ ಈ ದೇಶಕ್ಕೆ ಅನನ್ಯ ಇತಿಹಾಸವನ್ನು ನೀಡಿದ್ದಾರೆ. ಬಹುತೇಕ IIT ಅಂತ ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಯುಗ ಪುರುಷರನ್ನ ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಅವರ ನಂತರ ಈ ದೇಶ ಕಂಡ ಒಬ್ಬ ಅಪ್ರತಿಮ ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಸ್ವಲ್ಪ ಮಟ್ಟಿಗೆ ನಾವೆಲ್ಲ ಪ್ರಾಮಾಣಿಕ ದೃಷ್ಟಿಯಿಂದ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಈ ದೇಶ ಅದು ಈ ದಿನಗಳಲ್ಲಿ ಬಹಳ ಅತ್ಯವಶ್ಯವಾಗಿದೆ. ಹಾಗೆ ಗರೀಬಿ ಹಠಾವ್ ಮುಖಾಂತರ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮುಖಾಂತರ ಅನೇಕ ಇತಿಹಾಸದ ಬದಲಾವಣೆ ಮಾಡಿರ್ತಕ್ಕಂಥ ತಾಯಿ ಇಂದಿರಾ ಗಾಂಧಿ ಅವರನ್ನ ನೆನಪಿಸ್ಕೋಬೇಕಾಗ್ತದೆ ನಾವೆಲ್ಲ. ಹಾಗೆ ಮೊರಾರ್ಜಿ ದೇಸಾಯಿ ಈ ದೇಶದ ಇತಿಹಾಸಕ್ಕೆ ಒಂದು ಹೊಸ ಭರವಸೆಯನ್ನು ನೀಡಿರ್ತಕ್ಕಂಥ ಒಬ್ಬ ಪ್ರಧಾನಿಯನ್ನ ನೆನಪಿಸ್ಕೋಬೇಕಾಗ್ತದೆ. ಅದರ ಜೊತೆಗೆ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಭಾರತ ಗ್ಯಾಟ್ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರೆ ಅದು PV ನರಸಿಂಹರವರ ಮುಖಾಂತರ ಆಗಿನ ಹಣಕಾಸಿನ ಸಚಿವರಾಗಿ ಅರ್ಧೇ ಗವರ್ನರ್ ಆಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅನನ್ಯ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಈ ದೇಶದ ಆರ್ಥಿಕ ಬದಲಾವಣೆಗೆ ಕಾರಣೀಭೂತರಾಗಿದ್ದಾರೆ. ಅವ್ರನ್ನ ನಾವಿವತ್ತು ನೆನಪಿಸಬೇಕಾಗ್ತದೆ. ನದಿಗಳ ಜೋಡಣೆ ಇತಿಹಾಸವನ್ನ, ರಸ್ತೆಗಳಲ್ಲಿ ಇತಿಹಾಸವನ್ನ ನಿರ್ಮಿಸತಕ್ಕಂಥ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನಪಿಸಬೇಕಾಗ್ತದೆ. ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ. ಹಾಗೆ ಅವರ ನಂತರ ರಾಜೀವ್ ಗಾಂಧಿ ಅವರು ಇವತ್ತೇನು ನಾವೆಲ್ಲ 21ನೇ ಶತಮಾನದ ಕನಸಲ್ಲಿ ಕಾಣ್ತಾ ಇದ್ದೀವಿ. ಈ ತಂತ್ರಜ್ಞಾನದ ಚಿಂತನೆಯನ್ನ ಮಾಡಿದವರು ಯಾರಾದ್ರೂ ಇದ್ರೆ ಅದು ರಾಜೀವ್ ಗಾಂಧಿ ಅವರನ್ನು ನೆನಪಿಸಬೇಕಾಗ್ತದೆ. ಯುವ ಜನಾಂಗಕ್ಕೆ
ಇತಿಹಾಸದ ರೂಪದಲ್ಲಿ 18ನೇ ವಯಸ್ಸಿನವರಿಗೆ ಮತದಾನದ ಹಕ್ಕನ್ನು ಕೊಡುವ ಮುಖಾಂತರ ಈ ದೇಶದಲ್ಲಿ ಯುವ ಜನಾಂಗ ಜಾಗೃತಿಗೊಳ್ಳಬೇಕು. ದೇಶ ಆಳ್ವಿಕೆಯಲ್ಲಿ ಅವರ ಪಾತ್ರವೂ ಸಹಿತ ಪ್ರಮುಖವಾಗಿ ಇರಲಿ ಅಂತಕ್ಕಂಥ ಚಿಂತನೆಯನ್ನು ಮೂಡಿಸಿದವರು. 3ನೇ ಹಂತದ ಪಂಚಾಯತ್ ರಾಜ್ ಯಶಸ್ವಿಯನ್ನ 73 ಅಮೆಂಡ್ಮೆಂಟ್ ಅನ್ನು ತರುವ ಮುಖಾಂತರ ಮ್ಯಾಂಡೇಟರಿ ಆಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇಡೀ ದೇಶದಲ್ಲೇ ಇತಿಹಾಸವನ್ನ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿ ಅವರನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅವರ ನಂತರ ಇವತ್ತೇನು 2 ಅವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನನ್ಯ ಇತಿಹಾಸವನ್ನು ನೀಡಿದ್ದಾರೆ. ಅವರೇ ನಮ್ಮ ರಾಷ್ಟ್ರಕ್ಕೆಲ್ಲ ಒಬ್ಬವಂತ ಈ ರಾಷ್ಟ್ರ ಪ್ರಪಂಚದ ಏನೋ ಹಿರಿಯಣ್ಣ ಸೋತಿದ್ರು ಅವರಿಗೆ ಆರ್ಥಿಕ ಪ್ರಜ್ಞೆಯನ್ನು ನೀಡಿರ್ತಕ್ಕಂಥ ಒಬ್ಬ ನಮ್ಮ ದೇಶದ ಮೇಧಾವಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವೆಲ್ಲ ಇವತ್ತು ನೆನಪಿಸಬೇಕಾಗ್ತದೆ. ಇನ್ನು ಎಲ್ಲ ಇತಿಹಾಸಕಾರರು ಇವ್ರ ಜೊತೆಗೆ ಅನೇಕ ಜನ ಈ ದೇಶವನ್ನ, ಈ ರಾಜ್ಯವನ್ನ ಕಟ್ಟುವಲ್ಲಿ ಅನೇಕ ರಾಜ್ಯಗಳಿಗೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ಇತಿಹಾಸ ತೋರಿಸಿದ್ದಾರೆ. ಅವರೆಲ್ಲರನ್ನ ನೆನಪಿಸಿಕೊಂಡು ನಾವು ಇವತ್ತು ಆ ದಾರಿಯಲ್ಲಿ ಸಾಗ್ತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಬೇಕಾಗ್ತದೆ. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನೇ ಏನ್ ಮಾಡಬೇಕಾಗಿದೆ ಅನ್ನೋದನ್ನ ದೇಶಾಭಿಮಾನವನ್ನ ನೆನಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರನ್ನ ನಮ್ಮ ಹೃದಯಾಂತರದಿಂದ ಅವ್ರನ್ನ ಗೌರವಿಸಬೇಕಾಗ್ತದೆ. ನಮಗಾಗಿ ಅನ್ನ ನೀಡತಕ್ಕಂಥ ಇಂಥ ನಿಸರ್ಗದ ಅನೇಕ ವಿಕೋಪಗಳ ಮಧ್ಯದಲ್ಲಿ ಬದುಕ್ತಾ ಇರತಕ್ಕಂಥ ರೈತರನ್ನ ನೆನಪಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಸಂದೇಶವನ್ನು ಏನು ಕೊಟ್ಟಿದ್ರು ಅದು ಪ್ರತಿ ಜೀವಿ ಅದನ್ನ ಸ್ಮರಿಸಬೇಕಾಗ್ತದೆ. ಒಬ್ಬ ನಮಗಾಗಿ ದೇಶವನ್ನ ಕಾಯ್ತಾ ಅನೇಕ ವೀರ ಮರಣಗಳನ್ನು ಹೊಂದ್ತಾ ಇರ್ತಾರೆ. ರೈತ ತನಗಾಗಿ ಬದುಕದೆ ನಮಗಾಗಿ ಅನ್ನ ನೀಡುವಂತ ಆ ಹಸ್ತ, ಆ ಜೀವಿಗೆ ಅನೇಕ ಸಮಸ್ಯೆ ನೋಡ್ತಾ ಇದೀವಿ ನಾವು. ನಿಸರ್ಗ ಅವ್ರ ಜೊತೆಗಿಲ್ಲ, ಮಾರ್ಕೆಟಿಂಗ್ ಅವ್ರ ಜೊತೆಗಿಲ್ಲ, ಲೇಬರ್ ಇಶ್ಯೂ ಅದಾವ. ಆದ್ರೂ ಸಹಿತ ಸ್ವಾಭಿಮಾನದ ಬದುಕು ಯಾವ್ದಾದ್ರು ಒಂದು ವರ್ಗ ಬದುಕ್ತಾ ಇತ್ತಂದ್ರೆ ಅದು ಕೃಷಿ ವಲಯ, ರೈತ ವರ್ಗ ಅನ್ನೋದನ್ನ ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ಈ ದೇಶದಲ್ಲಿ ರೈತರ ಆ ಯೋಜನೆಗಳಿಗೆ ನಾಗರಿಕ ಸಮಾಜವನ್ನು ಪ್ರತಿಸ್ತಕ್ಕಂಥ ಸರ್ಕಾರಗಳು ಬಹಳ ಪ್ರಾಮುಖ್ಯವಾಗಿ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಈ ದೇಶದಲ್ಲಿ ನರ್ಮದಾ, ಗಂಗಾ ಅಂತ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಸಹಿತ ಕೃಷ್ಣೆ, ಕಾವೇರಿ ಜೀವ ನದಿಗಳಾಗಿ ನಮ್ಮ ರೈತರ ಬದುಕನ್ನ ಬದಲಾವಣೆ ಮಾಡೋದನ್ನ ಗಮನಿಸಬೇಕಾಗ್ತದೆ. ಈ ರಾಷ್ಟ್ರ ಕಟ್ಟುವಲ್ಲಿ, ಈ ರಾಜ್ಯ ಕಟ್ಟುವಲ್ಲಿ, ನಮ್ಮ ನಾಡನ್ನ, ನಮ್ಮ ದೇಶವನ್ನ ಕಟ್ಟುವಲ್ಲಿ ನಾವೆಲ್ಲ ಶ್ರಮದಿಂದ ಶ್ರಮಿಸೋಣ. ಆಗಸ್ಟ್ 15, ಜನವರಿ 26 ಈ ದೇಶದ ಅನೇಕ ಹಬ್ಬ ಆಚರಣೆಗಳನ್ನ ಮಾಡ್ತಾ ಇದೀವಿ. ನಾವು ಎಲ್ಲ ಧರ್ಮಗಳನ್ನ ಅತ್ಯಂತ ಪ್ರೀತಿಯಿಂದ ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ. ಆದ್ರೆ ಈ 2 ಪ್ರಮುಖ ಹಬ್ಬಗಳನ್ನ, ಒಂದು ಗಣರಾಜ್ಯೋತ್ಸವ, ಒಂದು ಸ್ವಾತಂತ್ರ್ಯೋತ್ಸವನ ಬಹಳ ಅಭಿಮಾನದಿಂದ, ಹೃದಯಾಂತರದಿಂದ ಅಭಿನಯಿಸತಕ್ಕಂಥ ಪ್ರಯತ್ನ ನಮ್ಮಲ್ಲಿ. ವಿಶೇಷವಾಗಿ ಮಕ್ಕಳು, ನೀವು ಈ ಭವಿಷ್ಯದ, ಈ ಭಾರತದ ಭವಿಷ್ಯಗಳು, ನಿಮ್ಮ ಮುಖಾಂತರ ಈ ಭಾಗದಲ್ಲಿ ಅನೇಕ ಯೋಜನೆಗಳನ್ನು ಬರಲಿ. ನಿಮ್ಮ ವೃತ್ತಿ, ನಿಮ್ಮ ಮುಖಾಂತರ ಈ ದೇಶ ಪ್ರಪಂಚದಲ್ಲಿ ಮೇಲೆತ್ತರಕ್ಕೆ ಸಾಗಲಿ ಅಂತೇಳಿ ನನ್ನ ಶುಭ ಹಾರೈಕೆಗಳನ್ನು ಹಾರೈಸಿ, ಈ ರಾಷ್ಟ್ರದ ಜೊತೆಗೆ ಕರ್ನಾಟಕ ಅನೇಕ ಅನನ್ಯ ಕೊಡುಗೆಗಳನ್ನು ಕೊಟ್ಟಿದೆ. ಸಾಹಿತ್ಯಿಕ ಬೀಳುವುದು ಈ ನಾಡನ್ನ ಕಟ್ಟುವಲ್ಲಿ ಅನೇಕ ಜನ ಶ್ರಮಿಸಿದ್ದಾರೆ. ಅದು ವಿಶೇಷವಾಗಿ ಸಮಾನತೆಯ ಪ್ರತಿಬಿಂಬ ರೂಪದಲ್ಲಿ ದೇವರಾಜ ಅರಸು ಅವರನ್ನ ನಾವೆಲ್ಲ ನೆನಪಿಸಬೇಕಾಗ್ತದೆ. ಆ ಕ್ರಾಂತಿಕಾರಿ ಪುರುಷ ಈ ರಾಜ್ಯದಲ್ಲಿ ಆಗಲೇ ಹೋಗಿದ್ರೆ ಸರ್ವರಿಗೂ ಸಮಬಾಳು ಸೈದ್ಧಾಂತಿಕ ಚಿಂತನೆಗಳಿದ್ದು ಅದು ಜಾರಿಗೆ ತರ್ತಕ್ಕಂಥ ಒಬ್ಬ ಕಾರಣಿ ಪುರುಷ ಯಾರಾದ್ರೂ ಆಗಿದ್ರೆ ಅದು ದೇವರಾಜ ಅರಸು ಅಂತ ಅವ್ರನ್ನ ನೆನಪಿಸಬೇಕಾಗ್ತದೆ. ಶಾಸ್ತ್ರೀಯ ಸಾಲಿನಲ್ಲಿ ಇರ್ತಕ್ಕಂಥವ್ರು ನಿಜಲಿಂಗಪ್ಪನವರು ಈ ರಾಜ್ಯಕ್ಕೆ ಬಹಳ ಪ್ರಾಮುಖ್ಯವಾಗಿ ಪ್ರಾಮಾಣಿಕ ಚಿಂತನೆಯನ್ನ ಬಿದ್ದಿರ್ತಕ್ಕಂಥ ನಿಜಲಿಂಗಪ್ಪ ಅವರ, ವೀರೇಂದ್ರ ಪಾಟೀಲ್ರ ನಾವೆಲ್ಲ ಇವತ್ತು ನೆನಪಿಸಬೇಕಾಗ್ತದೆ. ಅದಕ್ಕಾಗಿ ಈ ನಾಡು ಹೊಸ ದಶೆಯಲ್ಲಿ ಸಾಗ್ತಾ ಇದೆ. ಅದರ ಜೊತೆಗೆ ಅನೇಕ ಮುಖ್ಯಮಂತ್ರಿಗಳು, ಬಂಗಾರಪ್ಪನಂತವರಾಗಿರ್ಬೋದು, ವೀರಪ್ಪ ಮೊಯ್ಲಿಯವರಂತವರಾಗಿರ್ಬೋದು, ಧರ್ಮಸಿಂಗ್ ಅವರಂತವರಾಗಿರ್ಬೋದು, ಅನೇಕ ಜನ ಕೆ.ಸಿ. ರೆಡ್ಡಿ ಅಂತವರು, ಕೆಂಗಲ್ ಹನುಮಂತನಂತವರು, ಅನೇಕ ಜನ ಈ ರಾಜ್ಯಕ್ಕೆ ತಮ್ಮದೇ ಆದಂತಹ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒದಗಿ ಈ ನಾಡವನ್ನು ಅತಿ ಹೆಚ್ಚು ಅವಧಿಗೆ ಆಳಿರ್ತಕ್ಕಂಥ ಒಬ್ಬ ಆರ್ಥಿಕ ಪೂರ್ಣ ಪ್ರಮಾಣವನ್ನು ತಿಳ್ಕೊಂಡಿರ್ತಕ್ಕಂಥ ಆರ್ಥಿಕ ನಿರ್ವಹಣೆ ಮಾಡಿರ್ತಕ್ಕಂಥ ಈ ರಾಜ್ಯವನ್ನ ಸಮಾಜದ ಚಿಂತನೆಗಳಲ್ಲಿ ಸಾಗಿರ್ತಕ್ಕಂಥ ಒಬ್ಬ ಸಮಾಜವಾದಿ ಚಿಂತನೆಯನ್ನ ಶಾಂತವೀರ ಗೋಪಾಲಗೌಡರ ಆ ಕಾಗೋಡು ಚಳವಳಿಗಳನ್ನ ಚಿಂತನೆಯನ್ನು ಉದ್ರಿದು ಮಧ್ಯ ಕರ್ನಾಟಕದಲ್ಲಿ ಜೆ.ಎಚ್. ಪಾಟೀಲರ ಸ್ವರೂಪದಲ್ಲಿ, ಕಾಗೋಡು ತಿಮ್ಮಪ್ಪನಂತವರ ಸ್ವರೂಪದಲ್ಲಿ ಆ ದಾರಿಯಲ್ಲಿ ಸಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿತ ಅನೇಕ ಭಾಗ್ಯಗಳನ್ನ 13ರಿಂದ 18ರವರೆಗೆ, 23ರಿಂದ 26ರವರೆಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ನಾವೆಲ್ಲ ನೆನಪಿಸಬೇಕಾಗ್ತದೆ. ಹಾಗೆ ಈಗ ತಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹೊಸ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ.
ಅವರು ಸಹಿತ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ನಾವೆಲ್ಲ ಶುಭ ಹಾರೈಗಳನ್ನು ಹಾರೈಸೋಣ. ಈ ನಾಡನ್ನ ಕಟ್ಟುವಲ್ಲಿ, ಈ ದೇಶವನ್ನು ಕಟ್ಟುವಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ, ಈ ಜಿಲ್ಲೆ, ಈ ನಾಡನ್ನ, ಈ ದೇಶವನ್ನ ಕಟ್ಟುವಲ್ಲಿ ಅನನ್ಯ ತ್ಯಾಗವನ್ನು ಮಾಡಿದ್ದೀವಿ. ಅದು ವಿಶೇಷವಾಗಿ ಬಾಗಲಕೋಟ್, ಬಿಜಾಪುರ್, ಈ ಅವಿಭಾಜ್ಯ ಜಿಲ್ಲೆಯ ಜನ ಅವತ್ತು ನಮ್ಮ ಮನೆ ಮಠಗಳನ್ನ, ನಮ್ಮ ಗ್ರಾಮಗಳನ್ನ ಕಳ್ಕೊಳ್ಳದೆ ಇದ್ರೆ ಇವತ್ತು 7 ಜಿಲ್ಲೆಗಳಲ್ಲಿ ನೀರಾವರಿ ಆಗ್ತಾ ಇರಲಿಲ್ಲ. ಆ ರೈತರು ಏನು ತ್ಯಾಗ ಮಾಡಿದ್ದಾರೆ, ಆ ಗ್ರಾಮದವರು ಏನು ತಮ್ಮ ಸರ್ವಸ್ವವನ್ನು ಕಳ್ಕೊಂಡಿದ್ದಾರೆ. ಸರ್ಕಾರಗಳು ಅವರು ಸಹಾಯಕ್ಕೆ ಬರಬೇಕಾಗ್ತದೆ. ಈ ಭಾಗ ಸಂಪೂರ್ಣ ನೀರಾವರಿ ಮಾಡತಕ್ಕಂಥ ಪ್ರಯತ್ನ ನಿರಂತರವಾಗಿ ಸಾಗಬೇಕಾಗ್ತದೆ. ಬಂಗಾರದಿಂದ, ಬೆಳ್ಳಿಯಿಂದ ತೂಗಿರ್ತಕ್ಕಂಥವ್ರು ನಾವು. ಆ ಹೃದಯ ವಿಶಾಲತೆ ನಮ್ಮಲ್ಲಿದೆ. ಅದಕ್ಕಾಗಿ ಈ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಲಿ. ನಾನು ಈಗಾಗಲೇ ಸರ್ಕಾರದಲ್ಲಿ ಅನೇಕ ಸಂದರ್ಭದಲ್ಲಿ ಗಮನವನ್ನು ಸೆಳೆದಿದ್ರಿ. ಯಾವ ರೀತಿ ನೀವು ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ಮುಖಾಂತರ ಬೇರೆ ಬೇರೆ ರೂಪದಲ್ಲಿ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಏನಿತ್ತು, ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರೂಪದಲ್ಲಿ 4-5 ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ. ಹಾಗೆ ಕಿರ್ನೂರು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಈ ಬೆಳಗಾವಿ ಡಿವಿಷನ್ ಅಂತ ಏನ್ ಕರಿತೀವಿ, ಈ ಭಾಗವನ್ನು ಅಭಿವೃದ್ಧಿ ಮಾಡುವಲ್ಲಿ ಸರ್ಕಾರಗಳು ಮುನ್ಸೂಚನೆಯನ್ನು ವಹಿಸಬೇಕಾಗ್ತದೆ. ನಾನು ಸರ್ಕಾರದ ಅನೇಕ ಸಂದರ್ಭದಲ್ಲಿ ಅದನ್ನ ಗಮನಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಭಾಗದ ಧ್ವನಿಯನ್ನ ಕರ್ನಾಟಕದ ವಿಧಾನಸಭೆಯಲ್ಲಿ ಬಹಳ ಗಟ್ಟಿತನದ ನಿಲುವುಗಳನ್ನು ಪ್ರತಿಪಾದನೆಯಲ್ಲಿ ಈ ನಾಡನ್ನ ಗಮನಿಸತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದಕ್ಕಾಗಿ ಈ ಭಾಗ ಎಲ್ಲ ವಿಧದಲ್ಲಿ ಮುಂದುವರಿಯಲಿ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ 4,500 ಕೋಟಿ ಒಂದು ವರ್ಷದ ಹಿಂದೆ ಜುಲೈ 14ನೇ ತಾರೀಕಿಗೆ 4,550 ಕೋಟಿ ರೂಪಾಯಿ ಯೋಜನೆಗಳು ಇವತ್ತಿನ ನಮ್ಮ ತಾಲೂಕಿನಲ್ಲಿ ಜಾರಿ ಆಗ್ತಾ ಇವೆ. 2028 ಎಲ್ಲ ಯೋಜನೆಗಳನ್ನ ಜಾರಿಯಾದ ನಂತರ ಈ ತಾಲೂಕ 80% ನೀರಾವರಿ, ಶೈಕ್ಷಣಿಕ ಪ್ರಗತಿ, ಎಲ್ಲ ವಿಧದ ಅಭಿವೃದ್ಧಿ ಆಗಕ್ಕೆ ಈ ಭಾಗ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇಲ್ಲಿ ಔದ್ಯೋಗೀಕರಣ ಆಗಿರ್ಬೋದು, ಯುಟಿಟಿಸಿ ಕಾಲೇಜ್ ನೆಕ್ಸ್ಟ್ ಇಯರ್ ಇಂದ ಪ್ರಾರಂಭ ಮಾಡ್ತಾ ಇದೀವಿ. ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಅವರು ಬದುಕ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಯೋಜನೆಗಳನ್ನ ಈ ಪ್ರದೇಶಕ್ಕೆ ತಂದಿರತಕ್ಕಂಥ ಸಂಪೂರ್ಣ ಸಮಾಧಾನ, ನೆಮ್ಮದಿ ನಮ್ಗಿದೆ. ನಾವು ಅಧಿಕಾರ ಎಷ್ಟು ದಿವಸ ಇರ್ತೀವಿ ಅನ್ನೋದು ಬಹಳ ಮಹತ್ವದಲ್ಲ. ನಾವು ಇದ್ದಂತ ಸಂದರ್ಭದಲ್ಲಿ ಈ ನಾಡಿಗೆ, ಈ ಜನರಿಗೆ ನಾವೇನೇ ಕೊಟ್ಟಿದ್ದೀವಿ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದ. ಅಂದಾಗ ಮಾತ್ರ ಭಗವಂತ ಜನ ಏನು ದೇವರ ಸ್ವರೂಪವಾಗಿ ನಮ್ಮ ಅವಕಾಶ ಕೊಟ್ಟಿರ್ತಾರೆ, ಅದನ್ನ ಜಾರಿಗೆ ತರಬೇಕಾಗ್ತದೆ. ನಾನು ಈ ಬಿಸಿಲಿನಲ್ಲಿ ಮತ್ತು ಮಕ್ಕಳನ್ನ ಹೆಚ್ಚಿಗೆ ಕಾಯಿಸ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ. ಆದ್ರೆ ದೇಶಾಭಿಮಾನವನ್ನ, ದೇಶಕ್ಕಾಗಿ ನಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರಿಂದ ಆಗ್ಲಿ. 140 ಕೋಟಿ ಜನ ಮ್ಯಾನ್ ಪವರ್ ಮುಖಾಂತರ ಈ ಪ್ರಪಂಚವನ್ನ ಗಮನಿಸಿರ್ತಕ್ಕಂಥ ದೇಶ ಭಾರತ ಹೊರಹೊಮ್ಮಲಿ ಅಂತಕ್ಕಂಥ ಸಂಕಲ್ಪವನ್ನ ಈ ಸ್ವತಂತ್ರೋತ್ಸವದಲ್ಲಿ ಅದನ್ನ ಪ್ರತಿಬಿಂಬ ರೂಪದಲ್ಲಿ ನಾವೆಲ್ಲ ಸ್ಮರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.